ಸರ್ ಸೂಪರ್ ಆಗಿರೋ ಒಂದು ಸಿನಿಮಾ ಕೊಟ್ಟಿದ್ರ 45 ಗರುಡ ಪುರಾಣ. ಡ್ಯಾಶ್ ಪಕ್ಕದಲ್ಲಿ ಡೇಟ್ ಹಾಕೋ ಟೈಮ್ ಬಂದಿದೆ. ಒಳ್ಳೆ ಕ್ರೇಜ್ ನಮ್ಮ ಪಿಕ್ಚರ್, ಒಳ್ಳೆ ಕ್ರೇಜ್ ಇತ್ತು. ಅವ್ರನ್ನೆಲ್ಲ ಒಪ್ಪಿಸ್ಬಿಟ್ಟು ನಿಮ್ಮ ಹತ್ರ ಕತೆ ತಂದ್ರೆ ಇಲ್ಲ ನಿಮ್ಮ ಹತ್ರ ಕತೆ ತಂದಾದ್ಮೇಲೆ ಅವ್ರನ್ನ ಒಪ್ಪಿಸಿದ್ದ? CG ಇಂದ ನಂಗೆ ತುಂಬ ಬರ್ಡನ್ ಆಗೋಯ್ತು. ಈ ಪಿಕ್ಚರ್ ತುಂಬ ಕಳಿಸ್ತಿತ್ತು ನನಗೆ, ತುಂಬ ಕಲಿಸ್ತು. ನಿಮ್ಮ ದುಡ್ಡಿದ್ರೆ ಮಾತ್ರ ನೀವು ಬನ್ನಿ, ಸಾಲ ಗೀಲ ಮಾಡಿ ಪಿಕ್ಚರ್ ಬರ್ಬೇಕು, ಖಂಡಿತ ಬರಬೇಡಿ. 1 ಕೋಟಿ ಹಾಕಿದ್ರೆ 4 ಕೋಟಿ ಬರುತ್ತೆ, 5 ಕೋಟಿ ಬರುತ್ತೆ, ಅವೆಲ್ಲ ಸುಳ್ಳು. ಅದು ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡು ಒಳ್ಳೊಳ್ಳೆ ಪಿಕ್ಚರ್ ತೆಗಿತಾರೆ, ಪಬ್ಲಿಸಿಟಿ ಇರಲ್ಲ, ಜನ ಹೋಗಲ್ಲ. ನಮ್ಮ ಶಿವಣ್ಣ ಈ ಥರ ತೋರಿಸ್ಬೋದು ತುಂಬ ಖುಷಿಯಾಗಿದ್ವಿ. ನಿಮ್ಮ ಸಿನಿಮಾ ಎದುರು ಮತ್ತೆ ಮಾರ್ಕ್ ಬಂತು, ಅದನ್ನ ಕಾಂಪಿಟೇಷನ್ ಅಂತ ಅನ್ಕೊಳ್ತೀರಾ, ಹೆಲ್ದಿ ಕಾಂಪಿಟೇಷನ್ ಅನ್ಕೋತೀರಾ? ನೀವು ಮಾತಾಡ್ತಾ ಇದ್ದೇನೆ ಅಷ್ಟೇ. ಇದುವರೆಗೂ ಗರುಡ ಪುರಾಣ ಇಂಡಿಯಾದಲ್ಲಿ ಯಾರಾದರೂ ಮಾಡಿದಾರ? ಗರುಡ ಪುರಾಣ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫುಲ್ ಬೀಟ್ ಕನ್ನಡ. ನಾನು ಯಶ್ವಂತ್. 45 ಸಿನಿಮಾ ಈಗಾಗಲೇ ರಿಲೀಸ್ ಆಗಿ 1 ವಾರ ಕಳೆದಿದೆ. ಎಲ್ಲ ಕಡೆ ಒಂದು ಒಳ್ಳೆ ಓಪನಿಂಗ್ ಕೂಡ ಪಡ್ಕೊಂಡಿದೆ. ವೀಕೆಂಡಲ್ಲೂ ಕೂಡ ಒಂದಷ್ಟು ಒಳ್ಳೆ ಕಲೆಕ್ಷನ್ ಕೂಡ ಮಾಡಿದೆ. ಸೊ ಈ ಸಿನಿಮಾ ಬಗ್ಗೆ ಮಾತಾಡ್ಸೋಣ ಅಂತ ಸದ್ಯಕ್ಕೆ ನನಗೆ 45 ನಿರ್ಮಾಪಕರು ರಮೇಶ್ ರೆಡ್ಡಿ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ನಮಸ್ತೆ ಸರ್. ನಮಸ್ಕಾರ. ಚೆನ್ನಾಗಿದೆ. ಎಸ್ ಸರ್, ಸೂಪರ್ ಆಗಿರೋ ಒಂದು ಸಿನಿಮಾ ಕೊಟ್ಟಿದ್ರ 45. ಸೊ ಈಗಾಗಲೇ ಎಲ್ಲರೂ ಕೂಡ ಹೊಗಳ್ತಾ ಇದ್ದಾರೆ. ಕ್ಲೈಮ್ಯಾಕ್ಸ್ ನ ನೋಡ್ಬಿಟ್ಟು ವಾವ್, ಶಿವಣ್ಣನ ಈ ರೇಂಜಿಗೆ ತೋರಿಸಿದಾರಲ್ಲ ಅಂತ ಬಂದಿರೋ ಒಂದಷ್ಟು ರಿವ್ಯೂಸ್ ಅಲ್ಲೆಲ್ಲ ಕೂಡ ಗಮನಿಸಿದ್ರ. ಈಗ ತಾನೇ ವೀಕೆಂಡ್ ಆಗಿದೆ, ಹೆಂಗ್ ಅನಿಸ್ತಿದೆ ಸರ್? ತುಂಬಾ ಖುಷಿ ಅನಿಸ್ತಾ ಇದೆ, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ತುಂಬಾ ಖುಷಿ ಅನಿಸ್ತಾ ಇದೆ. ಈಗ ಒಂದಷ್ಟು ಅಂದ್ರೆ ಒಂದು ಲಾಂಗ್ ಪ್ರೋಸೆಸ್ ಅಂತಾನೆ ಅನ್ಕೋ ಒಂದು 45 ಸಿನಿಮಾ. ಸೊ ಒಂದು ನನ್ನ ಪ್ರಕಾರ ಒಂದು ಆಗಸ್ಟ್ 15ಗೆ ಬರಬೇಕು ಅಂತ ಒಂದಷ್ಟು ಅನ್ಕೊಂಡಿದ್ವಿ. ಆಮೇಲೆ ಒಂದಷ್ಟು VFX ಕೆಲಸ ಆಗಿ ಸೊ ಇಯರ್ ಎಂಡಿಗೆ ಬಂದಿದ್ದೀರಾ. ಆ ಜನಗಳ ಒಂದಷ್ಟು ರೆಸ್ಪಾನ್ಸ್ ಎಲ್ಲ ನೋಡಿದಾಗ, ಸಿನಿಮಾ ಮಾಡಿದಾಗ ನಿರ್ಮಾಪಕರಿಗೆ ಏನೇನೆಲ್ಲ ಅನ್ಸುತ್ತೆ? ಇಲ್ಲ, ತುಂಬ ಖುಷಿ ಆಯಿತು. ಯಾಕೆಂದರೆ ನಾವು ಆಗಸ್ಟ್ 15 ಬರಬೇಕಾಯ್ತು, CG ಸ್ವಲ್ಪ ಡಿಲೇ ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಡಿಸೆಂಬರ್ 25 ಅಂತ ಇದು ಮಾಡ್ಕೊಂಡಿದ್ದು. ಬಟ್ ಒಳ್ಳೆ ಕ್ರೇಜ್, ನಮ್ಮ ಪಿಕ್ಚರ್ ಒಳ್ಳೆ ಕ್ರೇಜ್ ಇತ್ತು. ನೀವು ನೋಡಿದಂಗೆ ನಾವು ಫಸ್ಟ್ ಡೇ ನೋಡಿದ್ರಿ, ಫಸ್ಟ್ ಪ್ರೀಮಿಯರ್ ಶೋ ನೋಡಿದ್ರಿ, ಮತ್ತೆ ಶುಕ್ರವಾರ ನೋಡಿದ್ರಿ, ಭಾನುವಾರ ನೋಡಿದ್ರಿ. ತುಂಬ ಚೆನ್ನಾಗಿದೆ, ತುಂಬ ರೆಸ್ಪಾನ್ಸ್ ಇದೆ, ನಮಗೆ ಅದೊಂದು ಖುಷಿ ಇದೆ. ಸರ್, ಇವಾಗ ಅರ್ಜುನ್ ಜನ್ಯ ಅವರ ಫಸ್ಟ್ ಒಂದು ಡೈರೆಕ್ಷನ್ ಅಂತ, ಸೊ ಫಸ್ಟ್ ಡೈರೆಕ್ಟರ್ ಇದ್ದಾಗ ಕೆಲವೊಂದು ಈ ಥರ ಜಾನ್ರಾ ಸಿನಿಮಾ ಮಾಡೋಣ ಅಂತ ಒಂದಷ್ಟು ಅನ್ಕೊಂಡಿರ್ತಾರೆ. ಆ್ಯಂಡ್ ಫಸ್ಟ್ ಟೈಮೇ ನಿಮಗೆ ಅಂಥ ದೊಡ್ಡ ರಿಸ್ಕ್ ತಗೊಳಕ್ಕೆ ಯಾರು ಮುಂದಾಗಲ್ಲ. ಯಾಕಂದರೆ 3 ಜನ ಮಲ್ಟಿ ಸ್ಟಾರ್ ಸಿನಿಮಾ, 3 ಜನನೂ ಒಳ್ಳೊಳ್ಳೆ ಹೆಸರುಗಳು ಮಾಡ್ಕೊಂಡ್ರು. ಅವ್ರನ್ನೆಲ್ಲ ಕತೆ ಒಪ್ಪಿಸಿ ಬಂದ್ಬಿಟ್ಟು ಆಮೇಲೆ ಪ್ರೊಡ್ಯೂಸರ್ಗೆ ಹೇಳಬೇಕಲ್ಲ. ಸೊ ಹಂಗಾಗಿ ಫಸ್ಟ್ ನಿಮಗೆ ಅವ್ರನ್ನೆಲ್ಲ ಒಪ್ಪಿಸ್ಬಿಟ್ಟು ನಿಮ್ಮ ಹತ್ರ ಕತೆ ತಂದರೆ ಇಲ್ಲ ನಿಮ್ಮ ಹತ್ರ ಕತೆ ತಂದಾದ್ಮೇಲೆ ಅವ್ರನ್ನ ಒಪ್ಪಿಸಿದ್ದ? ಇಲ್ಲ, ನನ್ನ ಹತ್ರ ಕತೆ ತಂದ ಮೇಲೆ ಆಮೇಲೆ ಒಪ್ಪಿಸಿದ್ದು. ಶಿವಣ್ಣಗೆ ಗೊತ್ತಿತ್ತು. ಫಸ್ಟೇ ನಾವು ಕತೆ ಎಲ್ಲ ಫುಲ್ಲು 1 ಇಯರ್ ಎಲ್ಲ ಸ್ಟಡಿ ಮಾಡಿ ಇದೆಲ್ಲ ಈ ಕಥೆನೇ ಗರುಡ ಪುರಾಣ ಅಂತ. ಈ ಗರುಡ ಪುರಾಣ ಕತೆ ತಗೊಂಡು ಇದು ಮಾಡಿ ಇದಂತ ಇದು ಮಾಡಿ, ಇದು ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಹೋಗುತ್ತೆ, ಒಳ್ಳೆ ಮೆಸೇಜ್ ಇದೆ ಅಂತ ನಾವೆಲ್ಲ ಇದು ಮಾಡಿಬಿಟ್ಟು ಆಮೇಲೆ ಫಸ್ಟ್ ಶಿವಣ್ಣ ಗೊತ್ತಿತ್ತು ಈ ಕತೆ ಮಾಡಿದಾಗ. ಆಮೇಲೆ ಉಪ್ಪಿ ಸಾರು, ರಾಜ್ಬಿ ಸಾರು ಮತ್ತೆ ಇದು ಮಾಡಿದ್ದು. ಜನ್ಯ ಅವ್ರ ಸ್ಟೋರಿ ಹೇಳಿದಾಗ ಇಂಪ್ರೆಸ್ ಆಗಿದೆ ಅದು ನಿಮಗೆ? ನನಗೆ ಗರುಡ ಪುರಾಣ ಅದು ತುಂಬ ಇಂಪ್ರೆಸ್ ಆಯಿತು. ಯಾಕಂದರೆ ಎಲ್ಲರ ಮನೇಲಿ ನಡೆಯೋದು ಅದು. ಇವಾಗಂತ ಹೆಚ್ಚು ಕಮ್ಮಿ ನಮ್ಮ ಮನೆಯಲ್ಲೂ ನಡೆದಿರೋ ವಿಷಯನೇ. ಅರ್ಥ ಆಯ್ತಾ? ನೀವು ಎಲ್ಲೋ ಹೋಗ್ತೀವಿ, ನಾವು ಶಾಸ್ತ್ರ ನೋಡೋಕೆ ಹೋಗ್ತೀವಿ, ಏನೋ ಮನೆ ಅಂತೇಳ್ಮೇಲೆ ಎಲ್ಲೋ ಜ್ಯೋತಿಷ್ಯರ ಹತ್ರ ಹೋಗ್ತೀವಿ. ನಿಮ್ಮ ತಾತ ಯಾರು, ನಿಮ್ಮ ಮುತ್ತಾತ, ಪೂರ್ವಜ ನಿಮ್ಗೆ ಅವ್ರಿಗೇನೋ ಸರಿಯಾಗಿ ಕಾರ್ಯ ಮಾಡಿಲ್ಲ, ಅವ್ರಿಗೇನೋ ಪೂಜೆ ಮಾಡಿಲ್ಲ, ಈ ಥರ ಹೇಳ್ತಾ ಇದ್ರು. ನನಗೂ ಅದೆಲ್ಲ ಸ್ವಲ್ಪ ಹೇಳ್ತಾ ಇದ್ದೆ. ನನಗೆ ಅದು ತುಂಬ ಇಂಪ್ರೆಸ್ ಆಗಿ, ನಾವು ನಮ್ಮ ಮನೇಲಿ ನಡೆದಿರೋದು ಇವ್ರ ಕತೆ ಹೇಳಿದ್ರು ಇದಾಯಿತು, ಇದು ಎಲ್ಲದಕ್ಕೂ ಒಂದು ಇದಾಗತ್ತೆ ಅಂತ ಹೇಳ್ಬಿಟ್ಟು ನನಗೆ ತುಂಬ ಇಂಪ್ರೆಸ್ ಆಯಿತು. ಓಕೆ, ಸೊ ಅಲ್ಲಿಂದ ನೀವು ಕತೆನ ಇದು ಮಾಡ್ಕೋ. ಹೌದು. ಈಗ ಒಂದಷ್ಟು ಲೈನ್ ತಂದು ಅದ್ರ ಮೇಲೆಲ್ಲ ವರ್ಕ್ ಮಾಡಿದಾಗ ಈ ರೀತಿಯಾಗಿ ಕೆಲವೊಂದು ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಇನ್ವಾಲ್ವ್ಮೆಂಟ್ ಹೆಂಗಿರುತ್ತೆ ಅಂತಂದ್ರೆ, ಸರ್ ಇದನ್ನೊಂದು ಚೂರು ಸ್ವಲ್ಪ ಚೇಂಜಸ್ ಮಾಡ್ಬೋದಾ, ಇದನ್ನ ಇಲ್ಲಿ ಮಾಡ್ಬೋದಾ, ಇಲ್ಲಿ ಸ್ವಲ್ಪ ಬಜೆಟ್ ಜಾಸ್ತಿ ಕೇಳ್ತಾ ಇದೆ, ಇಲ್ಲಿ ಇನ್ನೊಂದು ಚೂರು ಮಾಡ್ಬೋದಾ ಅಂತ ಒಂದಷ್ಟು ಜನ ಹೇಳ್ತಾರಂತೆ ಕೆಲವೊಂದು ಸಿನಿಮಾಗಳಲ್ಲಿ ಕೆಲವೊಬ್ರು ಪ್ರೊಡ್ಯೂಸರ್ಗಳು. ನೀವು ಕಂಪ್ಲೀಟ್ ಫ್ರೀಡಮ್ ಕೊಟ್ಬಿಟ್ಟಿದ್ರ ಇಲ್ಲ ಒಂಚೂರು ಏನಾದರೂ ಬ್ಯಾರಿಕೇಡ್ಸ್ ಇತ್ತಾ? ಇಲ್ಲ, ಇತ್ತು ಎಲ್ಲ ಇಬ್ಬರು ಡಿಸ್ಕಸ್ ಮಾಡ್ತಾ ಇದ್ವಿ. ಆ ಕತೆಗೆ ಏನು ಬೇಕೋ ಅದು ನಾನು ಕೊಡ್ತಾ ಇದ್ದೆ, ಅದು ಬೇಕಾದರೆ ಕೊಡ್ತಾ ಇದ್ವಿ, ಬೇಡ ಅಂದರೆ ಅದು ಮಾಡ್ತಾ ಇರಲಿಲ್ಲ. ಇತ್ತು ಅದು ಕತೆ, ನಾವು ಸ್ವಲ್ಪ ಇನ್ವಾಲ್ವ್ ಆಗಿದ್ವಿ. ಓಕೆ ಸರ್, ಈಗ ಕೆಲವೊಮ್ಮೆ ನಾನು ಅದೊಂದು ಏರ್ಪೋರ್ಟಲ್ಲಿ ಎಲ್ಲೋ ಹೋಗುವಾಗ ಟೈಮಲ್ಲಿ ನೀವು ಒಂದಷ್ಟು ಸಿನಿಮಾ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ರಿ. ಆ್ಯಂಡ್ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲೇ ಹೋದ್ರು ಒಟ್ಟಿಗೆ ಹೋಗಿ ಒಂದಷ್ಟು ಸಿನಿಮಾ ಕೆಲಸಗಳೆಲ್ಲ ಆಗ್ತಾ ಇತ್ತು. ಆ ಪ್ರೋಸೆಸ್ ಹೆಂಗಿತ್ತು ಸರ್? ಹೋಗ್ಬೇಕಾದ್ರೆ ಒಂದಷ್ಟು ಮಾತುಕತೆ ಆಗಿರ್ಬೋದು, ಇಲ್ಲ ಬೇರೆ ಸ್ಟೇಟಲ್ಲಿ ಹೋಗಿ ಮಾಡೋದಂಥ ಪ್ರಚಾರ ಆಗಿರ್ಬೋದು, ಅದು ಫ್ಲೈಟಲ್ಲಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ರಿ. ಆ ಒಂದು ಪ್ರೋಸೆಸ್ ಯಾವ ರೀತಿಯಾಗಿರ್ತಾ ಇತ್ತು? ಜೊತೆಗೆ ಕೂತ್ಕೊಂಡಾಗ ಟೆಕ್ನಿಕಲ್ ಏನೇನು ಮಾತುಕತೆ ಮಾತಾಡ್ತಾ ಇದ್ವಿ, ಟೆಕ್ನಿಕಲ್ ಮಾತಾಡ್ತೀವಿ, ಏನು ಮಾಡಬೇಕು ಅಂತ. ನಾವು ಆಗಸ್ಟ್ 15 ರಿಲೀಸ್ ಅಂತಲೇ ನಾವು ಫ್ಲೈಟಲ್ಲಿ ಹೋಗಿತ್ತು. ಇಷ್ಟು ಡಿಲೇ ಆಗಿದೆ, ಹೋಗ್ತಾ ಇರಲಿಲ್ಲ. ಅದು ಸುಮ್ಮನೆ ಅದು ಅಷ್ಟು ಜಲ್ದಿ ಹೋಗಿ ಜನರು ಮರ್ತೋಗ್ಬಿಡ್ತಾರೆ ಇವಾಗೆಲ್ಲ ಅಂತ. ಅವಾಗ ಆಗಸ್ಟ್ 15 ಆ ಥರ ಪ್ರಾಮಿಸ್ ಮಾಡಿದ್ದಾರೆ CG ಅವರು.
ಅದಂತ ಇಲ್ಲ ನಿಮ್ಗೆ 100% ನಾವು ಕೊಟ್ಬಿಡ್ತೀವಿ ಅಂತ. ಆಮೇಲೆ ಅವರು ಕೊಳ್ಳಿಲ್ಲ. ಅದರಿಂದ ಅವೆಲ್ಲ ಎಲ್ಲರೂ ಮಾತಾಡ್ಕೊಂಡೇ ಮಾಡೋದು, ಏನೇ ಮಾಡಿದ್ರು ಎಲ್ಲ ಮಾತಾಡ್ಕೊಂಡೇ ಮಾಡ್ತಾ ಇದ್ವಿ. ಈಗ CG ವರ್ಕ್ಗಳಾಗಿರ್ಬೋದು, ಕೆಲವೊಂದು ಟೆಕ್ನಿಕಲ್ ವರ್ಕ್ಗಳಾಗಿರ್ಬೋದು, ಈಗ ನಿಮ್ಮ ಮೈಂಡಲ್ಲಿ ಒಂದು ಫಿಕ್ಸ್ ಆಗಿರುತ್ತೆ ಇಂಥ ದಿನ ನಾವು ರಿಲೀಸ್ ಮಾಡಬೇಕು ಅಂತ, ಅದಕ್ಕೆ ಒಂದಷ್ಟು ಖರ್ಚು ವೆಚ್ಚ ಎಲ್ಲ ಆಗೇ ಆಗುತ್ತೆ. ಸೊ ಆ ಟೆಕ್ನಿಕಲ್ ಕಡೆಯಿಂದ ಸ್ವಲ್ಪ ಒಂಚೂರು ಲೇಟ್ ಆಯಿತು, ಇಲ್ಲ ಒಂದಷ್ಟು ಕಂಪ್ಲೇಂಟ್ಸ್ ಆಗ್ತಾ ಇದೆ ಅಂತ ಆದಾಗ ಇದು ಪ್ರೊಡ್ಯೂಸರ್ಗೆ ಎಷ್ಟು ಬರ್ಡನ್ ಆಗುತ್ತೆ ಅಂತ? ತುಂಬ ಬರ್ಡನ್ ಆಗೋಯ್ತು. ಇದರಲ್ಲಿ CG ಇಂದ ನಂಗೆ ತುಂಬ ಬರ್ಡನ್ ಆಗೋಯ್ತು. ಇದಂತ ಈ ಟೆಕ್ನಿಕಲ್ ನಂಗೆ ಅಷ್ಟು ಗೊತ್ತಾಗಲ್ಲ ಏನಂತ. ಇವ್ರು ಕೊಡ್ತಾರೆ ಒಂದು ಮಾತಲ್ವ. ಇವಾಗ ನೀವು ಬರೋವರಕ್ಕೆ ಬಂದುಬಿಡತ್ತೆ, ಬರೋವರ ಹಂಗಂದು ನಂಬ್ತೀವಿ. ಅವ್ರ ಮನಸ್ಸಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಆಮೇಲೆ ಅವ್ರು ಕೊಡೋ ಕ್ವಾಲಿಟಿ ಸೆಟ್ ಆಗ್ತಾ ಇರಲಿಲ್ಲ. ಅದು ತುಂಬ ಇದಾಯಿತು. ಆ CGಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದರಿಂದ ಇಷ್ಟು ಡಿಲೇ ಆಯಿತು. ಇಲ್ಲಾಂದ್ರೆ ನಾವು August 15ಗೆ ಬಂದ್ಬಿಡ್ತಾ ಇದ್ವಿ. ಇಲ್ಲ ಸೆಪ್ಟೆಂಬರ್ ಕೊಟ್ಟಿದ್ದು ಸೆಪ್ಟೆಂಬರ್ಗೂ ಬರ್ತಾ ಇದ್ವಿ. ಸರ್, ಈಗ ಪ್ರೊಡ್ಯೂಸರ್ ಕಮಿಟ್ಮೆಂಟ್ ಯಾವ ಥರ ಇರುತ್ತೆ ಸರ್? ಈಗ ಫಾರ್ ಎಕ್ಸಾಂಪಲ್, ಈಗ ದುಡ್ಡು ಕಾಸು ಚೆನ್ನಾಗಿದ್ರೆ ಓಕೆ, ಈಗ ಬೇರೆ ಕಡೆಯಿಂದ ತಂದು ಹಾಕಬೇಕು ಅಂತಂದಾಗ ಅಲ್ಲೂ ಒಂದಷ್ಟು ಇಂಟ್ರೆಸ್ಟ್ ಕಟ್ಟಬೇಕು ಅಂತ ಅಂದಾಗ ಆ ರಿಲೀಸ್ ಅಂತ ಆ ಒಂದು ಬರ್ಡನ್ ಯಾವ ರೀತಿಯಾಗಿ ಆಗ್ಬೋದು? ರಿಲೀಸ್ ಮುಂದೆ ಹೋಗ್ತಿದ್ದಂಗೆ ತುಂಬ ಬರ್ಡನ್ ಆಗುತ್ತೆ. ಸದ್ಯಕ್ಕೆ ನೀವು ಹೇಳಿದ್ದು ಯಾವುದೂ ಇಲ್ಲ ನಾನು ಜನರಲಿ ಈಗ ನಿಮಗೆ ಇರುತ್ತೆ, ಎಲ್ಲರಿಗೂ ತೊಂದರೆ ಇರುತ್ತೆ ಅಂತ. ಇದು ನಾವು ಬರ್ಡನ್ ಅಂತ ಹೇಳಿದ್ರೆ ನಮ್ದೆಲ್ಲ ಒಂದು ಇದ್ದಿದ್ದು ಸ್ವಲ್ಪ ಇದ್ದೇ ಇರುತ್ತೆ ಬರ್ಡನ್. ಯಾಕಂದರೆ ಡಿಲೇ ಆದಾಗ ನಮ್ಗೆ ಆ ಪ್ರಾಜೆಕ್ಟ್ ಅವಾಗ ಮುಗಿದ್ಬಿಟ್ಟಿದ್ರೆ ನಮ್ಗೆ ಚೆನ್ನಾಗಿರ್ತಾ ಇತ್ತು. ಡಿಲೇ ಆದಷ್ಟು ಖರ್ಚು ಜಾಸ್ತಿ ಬರ್ತಾನೆ ಇರುತ್ತೆ. ಮತ್ತು ಸ್ವಲ್ಪ ಖರ್ಚು ಜಾಸ್ತಿ ಆಯಿತು ಅಂತ. ಸರಿ, ಹಿಂದೆ ಮಾಡಿದಂಥ ಒಂದಷ್ಟು ಪ್ರಾಜೆಕ್ಟ್ಗಳಿಗೂ ಈ ಪ್ರಾಜೆಕ್ಟ್ಗಳಿಗೂ ಯಾವ ರೀತಿಯಾಗಿ ವ್ಯತ್ಯಾಸ ಕಂಡ್ರಿ? ಆಮೇಲೆ ಒಂದು ಫಿನಾನ್ಷಿಯಲ್ ಆಗಿರ್ಬೋದು, ಜೊತೆಗೆ ಟೆಕ್ನಿಕಲ್ ಆಗಿರ್ಬೋದು, ಆಸ್ ಎ ಪ್ರೊಡ್ಯೂಸರ್ ನಿಮ್ಗೆ ಏನೇನೆಲ್ಲ ಕಲಿಸ್ತು ಅಂತ ಬೇರೆ ಸಿನಿಮಾಗಳಿಗೂ ಈ ಸಿನಿಮಾ? ಇದು ಟೆಕ್ನಿಕಲ್ ಜಾಸ್ತಿ ಕಲಿಸ್ಬಿಡ್ತು ನನಗೆ. ಇದು ಪ್ರಾಕ್ಟಿಕಲ್ ಅಲ್ಲ. ನಾವು ಪ್ರಾಕ್ಟಿಕಲಲ್ಲಿ ಇರ್ತೀವಿ. ಪ್ರಾಕ್ಟಿಕಲ್ಗೂ ಟೆಕ್ನಿಕಲ್ಗೂ ಏನು ವ್ಯತ್ಯಾಸ ಇದೆ ಅಂತ ಈ ಪಿಕ್ಚರ್ ತುಂಬ ಕಲಿಸ್ಬಿಡ್ತು ನನಗೆ. ತುಂಬ ಕಲಿಸ್ತು. ಆಫ್ಟರ್ ಎವ್ರಿ ಒಂದು ಕಲಿಕೆ ನೆಕ್ಸ್ಟ್ ಸಿನಿಮಾದಲ್ಲಿ ನೀವು ಏನೇನೆಲ್ಲ ಇಂಪ್ಲಿಮೆಂಟ್ ಮಾಡಿಕೊಂಡು ಏನೇನೆಲ್ಲ ಇನ್ನೂ ಸರಿ ಮಾಡ್ಕೋಬೋದು? ಎಲ್ಲ ಸರಿ ಮಾಡ್ಕೋಬೋದು, ಖಂಡಿತ ಸರಿ ಮಾಡ್ಕೋಬೋದು. ಇದು ಏನಂತ ಹೇಳಿದ್ರೆ ನಾವು ಪ್ರಾಕ್ಟಿಕಲ್ ಆಗಿಬಿಡ್ತೀವಿ, ಟೆಕ್ನಿಕಲ್ ಗೊತ್ತಿರಲ್ಲ. ಟೆಕ್ನಿಕಲ್ ಗೊತ್ತಿದ್ರೆ ಪ್ರಾಕ್ಟಿಕಲ್ ಗೊತ್ತಿರಲ್ಲ. ಇವಾಗ ಎರಡೂ ಗೊತ್ತಾಗಿದೆ. ನೀಟಾಗಿ ಮಾಡ್ಕೋಬಹುದು. ಸರಿ, ಹಿಂದೆ ಒಂದಷ್ಟು ಸಿನಿಮಾಗಳೆಲ್ಲ ಮಾಡಿದಾಗ ಈಗ ನಿರ್ಮಾಪಕರಾಗ ಅವಾಗ ತಾನೇ ಒಂದಷ್ಟು ಎಂಟ್ರಿ ಕೊಟ್ಟಾಗ ಕಲ್ತಂತ ಕೆಲವೊಂದು ಪಾಠಗಳೆಲ್ಲ ಏನು ಅಂತ ಸರ್? ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ನಿರ್ಮಾಪಕ ಆಗಬೇಕು ಅಂತ ಈಗ ನಿಮ್ದು ಹೇಳಿ, ಜೊತೆಗೆ ಒಂದಷ್ಟು ಜನರಲ್ ಆಗಿ ಈಗ ನಾನೊಬ್ಬ ಪ್ರೊಡ್ಯೂಸರ್ ಆಗಬೇಕಪ್ಪ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಬರೋರಿಗೆ ಏನೇನೆಲ್ಲ ಕಲ್ತಿರ್ಬೇಕು ಫಸ್ಟ್ ಆಫ್ ಆಲ್? ಅಲ್ಲ, ಖಂಡಿತ ನೀವು ಒಂದಂಥ ಕತೆ ಚೆನ್ನಾಗಿರೋ ಸೆಲೆಕ್ಷನ್ ಮಾಡ್ಕೊಳ್ಳಿ. ನೀವು ದಯವಿಟ್ಟು ನಿಮ್ಮ ದುಡ್ಡಿದ್ರೆ ಮಾತ್ರ ನೀವು ಬನ್ನಿ. ಸಾಲ ಗೀಲ ಮಾಡಿ ಪಿಕ್ಚರ್ ಬರಬೇಡಿ. ಖಂಡಿತ ಹೇಳ್ತೀನಿ. ಇವಾಗಿಲ್ಲ ಅಂದರೆ ಇಲ್ಲಿ ಬಂದುಬಿಟ್ಟು ಇಲ್ಲೆಲ್ಲ ಆಸೆಗಳು ಸಿಕ್ಕಾಪಟ್ಟೆ ಇರುತ್ತೆ. ಇದು ಆಸೆ ಮೇಲ್ಗಡೆನೇ ಹೋದ್ಮೇಲೆ ಹಂಗೆ ಚೇಲಾಡ್ದಂಗೆ ಮಾಡ್ತಾರೆ. ಖಂಡಿತ ಬರಬೇಡಿ. ನಿಮ್ಮ ದುಡ್ಡು, ನಿಮ್ಮ ಕಾಸು, ನಿಮ್ಗೆ ಏನಾದರೂ ಒಂದು ಪ್ಯಾಷನ್ ಇದ್ದರೆ ಮಾತ್ರ ಬನ್ನಿ. ಇದು ಬಿಸ್ನೆಸ್ ಅಂತ ಬರಲೇಬೇಡಿ ಅಂತ. ದುಡ್ಡು ಮಾಡ್ತೀನಿ ಅಂತ ಬರಲೇಬೇಡಿ ಅಂತ ಹೇಳ್ತೀನಿ. ಪಾಪ ಏನಾರ ಕನಸಿರತ್ತಲ್ಲ. ಇವಾಗ ನನಗೂ ಹಂಗೆ ಇದ್ದಿದ್ದು. ಫಸ್ಟ್ ಪಿಕ್ಚರ್ ನನ್ನ ಕನಸಿತ್ತು ಒಂದು ಪಿಕ್ಚರ್ ಮಾಡೋಣ ಅಂತ. ಸರಿ ಆಯಿತು, ಇನ್ನೊಂದು ಮಾಡೋಣ, ಇನ್ನೊಂದ್ರಲ್ಲಿ ಬರತ್ತೆ ಅಂದ್ವಿ. ಇನ್ನೊಂದರಲ್ಲಿ ನನಗೆ ಆಮೇಲೆ ನಾನು ಪಾಸ್ ಆಗಿದ್ದೆ ಗಾಳಿಪಟದಲ್ಲಿ. ಇದು ಡಿಸ್ಟಿಂಕ್ಷನ್ ಅಂತಂದ್ವಿ. ಆ ಥರ. ಯಾಕಂದರೆ ನಮ್ದು ಬೇರೆ ಇರುತ್ತೆ. ಬೇರೆಯವ್ರು ಪಾಪ ಹಂಗಿದ್ರೆ ಪರವಾಗಿಲ್ಲ. ಮತ್ತು ಸುಮ್ಮನೆ ಎಷ್ಟೋ ಜನಗಳು ಆಮೇಲೆ ಇದ್ರ ಮೇಲೆ ಆಸೆ, ಏನೋ ಒಂದು ಕೋಟಿ ಹಾಕಿದ್ರೆ 4 ಕೋಟಿ ಬರುತ್ತೆ, 5 ಕೋಟಿ ಬರುತ್ತೆ. ಅವೆಲ್ಲ ಸುಳ್ಳು. ಅದು ನಿಮ್ಮೊಂದು ಕೋಟಿ ಆಗಿ 1 ಕೋಟಿ ಬರಲಿ, ನೀಟಾಗಿ ಪಿಕ್ಚರ್ ಮಾಡಿ ಅಷ್ಟೇ ಅಂತ ಹೇಳೋದು. ಪೆಟ್ಟು ತಿಂದೆ ಅಂದರೆ ಯಾವ ಸಿನಿಮಾದಲ್ಲಿ ಸರ್? ನಾನು ಪೆಟ್ಟು ಅಂತ ಹೇಳಿದ್ರೆ ನಾನು 8 ವರ್ಷದಲ್ಲಿ ಪೆಟ್ಟು ತಿಂತಾ ಇದ್ದೀವಿ. ಗಾಳಿಪಟದಲ್ಲಿ ನಾನು ಪಾಸ್ ಆಗಿದ್ದು. ಅದಕ್ಕೆ ಮುಂಚೆ ಎಲ್ಲ ನಮ್ದೆಲ್ಲ ಬರ್ತಾ ಇತ್ತು. ಯಾಕಂದ್ರೆ ನಮ್ಗೆ ಗೊತ್ತಾಯ್ತು ಅವಾಗಲ. ಫಸ್ಟ್ ನಾನು ಪೆಟ್ಟು ತಿಂದಿದ್ದು ಅಂದರೆ ಫಸ್ಟ್ ಪಿಕ್ಚರ್ ಉಪ್ಪು ಹುಳಿ ಖಾರನೇ. ಈಗ ಅದು ತಿಂದಿದ್ದು. ಆಮೇಲೆ ನನಗೆ ಗೊತ್ತಾಯಿತು ನಮ್ಗೆ ನಾಟ್ಯಚಾರ ತಗೊಂಡು ನಮಗೆ ಪಾಪ ಅವರು ನಮ್ಮ ಫಸ್ಟೇ ಹೇಳ್ತಾ ಇದ್ದೆ ಮನ್ಸಾರೆ. ಅವ್ರು ಏನು ಹೇಳಿದ್ರು ಅದು ನಮಗೆ ಮಾಡಿಕೊಟ್ರು. ಆಮೇಲೆ 100 ಮಾಡಿದ್ವಿ. 100 ನನ್ನ ಸ್ಯಾಟಿಸ್ಫ್ಯಾಕ್ಷನ್ನು ನಮ್ಗೆ ರಮೇಶಿಂದ ನಾವು ಮಾಡಿದ್ದು. ನಮ್ಗೆ ಅಟ್ಲೀಸ್ಟ್ ನಮ್ಮದು ದುಡ್ಡು ಬಂತು. ದುಡ್ಡು ಮೇಲೆ ನಮ್ಗೆ ಏನೋ ಸ್ವಲ್ಪ ಬಂತು ಎಲ್ಲ. ಅದು ಅಲ್ಲಿಂದ ನಮ್ಗೇನು ಇದಿಲ್ಲ ಅಂತ. ಪೆಟ್ಟು ತಿಂದಿದ್ದು ಅಂದರೆ ಉಪ್ಪು ಹುಳಿ ಖಾರನೇ. ಹೋಟೆಲ್ ಉಪ್ಪು ಹುಳಿ ಖಾರ ಎಲ್ಲವೂ ಕೂಡ ಮಿಕ್ಸ್ ಅಂತ. ಅದು ತುಂಬ ಪೆಟ್ಟು ತಿಂದ್ವಿ. ಸರ್, ಈಗ ಒಬ್ಬ ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತ ಅಂದಾಗ ಪ್ಯಾಷನ್ ಇದ್ರೆ ಮಾತ್ರ ಬನ್ನಿ ಅಂತ ಹೇಳಿದ್ರಿ. ಫಾರ್ ಎಕ್ಸಾಂಪಲ್, ಒಂದು ಸಿನಿಮಾ ಮಾಡಿದ್ವಿ ಅಂತ ಜನರಲ್ ಆಗಿ ಒಂದು ಸಿನಿಮಾ ಮಾಡಿದ್ವಿ ಅಂತ ಅನ್ಕೊಂಡಾಗ ಅದರಿಂದ ಎಕ್ಸ್ಪೆಕ್ಟೇಷನ್ ಅಟ್ಲೀಸ್ಟ್ ನಾನು ಹಾಕಿದ್ದಾದ್ರೂ ವಾಪಸ್ ಬಂದರೆ ಸಾಕಪ್ಪ ಅಂತ ಇರ್ತಾರ ಹೆಂಗೆ ಅಂತ? ಇರ್ತಾರೆ ಸರ್, ಎಲ್ಲ ಅದೇ ಥರ ಇರಬೇಕು. ಲಾಸ್ ಮಾಡ್ಕೋಬೇಡಿ ಅಂತ. ಅಟ್ಲೀಸ್ಟ್ ಹಾಕಿದ್ದಾದ್ರೆ ಬರಲಿ ಅಂತ ಅಷ್ಟೇ ನಾನು ಕೇಳೋದು ಅಷ್ಟೇ.
ಸರ್ ಈಗ ಕೆಲವೊಂದು ಸ್ಯಾಟಲೈಟ್ ರೈಟ್ಸು, ಆಡಿಯೋ ರೈಟ್ಸು, ಆಮೇಲೆ OTT ಇವನ್ನೆಲ್ಲ ನಿಮಗೆ ಸಿನಿಮಾಗಿಂತ ಮುಂಚೆನೇ ಒಂದಷ್ಟು ಬಿಸ್ನೆಸ್ ಆಗುತ್ತೆ, ಇಲ್ಲ ಆಫ್ಟರ್ ರಿಲೀಸ್ ಏನಾದರೂ ಬಿಸ್ನೆಸ್ ಆಗುತ್ತೆ? ಇಲ್ಲ, ನಂಗೆ ಸಿನಿಮಾ ಮುಂದೆನೇ ಆಗೋಯ್ತು ಎಲ್ಲ ಪಿಕ್ಚರ್. ನಮ್ದು ಗಾಲಿಪಟ ಸಿನಿಮಾ ಮುಂಚೆನೇ ಆಯಿತು, 100 ಸಿನಿಮಾ ಮುಂದೆನೇ ಆಯಿತು, ಇದು ಫಸ್ಟೇ ಆಗೋಯ್ತು ಸ್ಯಾಟಲೈಟ್. ಓಕೆ ಓಕೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಪ್ರೊಡಕ್ಷನ್ ಹೌಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಯಾಕಂದರೆ ಕೆಲವು ನಾನು ಆರ್ಟಿಸ್ಟ್ಗಳಿಗೆ ಕೇಳ್ತಾ ಇರ್ತೀನಿ, ಸೊ ಹಿಂಗೆ ಕತೆ ಒಪ್ಕೊಳ್ತೀರಾ ಅಂತಂದರೆ ಒಂದು ಕತೆ ನೋಡ್ತೀವಿ, ಆಮೇಲೆ ಸೆಕೆಂಡ್ ಪ್ರೊಡಕ್ಷನ್ ನೋಡ್ತೀವಿ. ಯಾಕಂದರೆ ಎಷ್ಟೋ ಸಿನಿಮಾಗಳು ಕೊನೆವರೆಗೂ ಮಾಡ್ತಾರೆ, ರಿಲೀಸ್ ಅಂತೂ ಮಾಡಲ್ಲ. ಸೊ ಪ್ರೊಡಕ್ಷನ್ ಹೌಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ರಿಲೀಸ್ ಮಾಡುವಂಥ ಕೆಪಾಸಿಟಿ ಆ ಒಂದು ಹೌಸಿಗೆ ಇದೆಯಾ, ಅದಾದಮೇಲೆ ನಾವು ಕತೆಗಳು ಒಪ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಈಗಿನ ಆರ್ಟಿಸ್ಟ್ಗಳು ಹೇಳ್ತಾ ಇರೋದು. ಇಲ್ಲ, ಅವ್ರು ಹೇಳೋದು ನಿಜಾನೇ. ಅಂತ ಪ್ರೊಡಕ್ಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಇವಾಗ ಒಂದು ಪಬ್ಲಿಸಿಟಿ ಆಗಲಿ ಅಂತ ಕತೆ ತೆಗಿ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಶೂಟಿಂಗನ್ನು ಪಬ್ಲಿಸಿಟಿನೇ ಜಾಸ್ತಿ ಆಗ್ಬಿಟ್ಟಿದೆ. ಪಬ್ಲಿಸಿಟಿನೇ ಜಾಸ್ತಿ ಆಗಿದೆ. ನಮಗೆ ಈ ಶೂಟಿಂಗ್ ಖರ್ಚಿಗೆನ್ನ ಒಂದು 20-30% ನಾವು ಪಬ್ಲಿಸಿಟಿ ಮಾಡ್ಕೋಬೇಕು. ಆ ಪಬ್ಲಿಸಿಟಿ ಮಾಡಿದ್ರೆ ನಾವು ತೆಗೆದಿರೋ ಪಿಕ್ಚರ್ ಎಲ್ಲರಿಗೂ ಗೊತ್ತಾಗೋದು, ಇಲ್ಲ ನಾವು ಗೊತ್ತಾಗೋದೇ ಇಲ್ಲ. ಪಾಪ ಎಷ್ಟು ಜನ ಎಷ್ಟು ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡು ಒಳ್ಳೊಳ್ಳೆ ಪಿಕ್ಚರ್ ತೆಗಿತಾರೆ, ಪಬ್ಲಿಸಿಟಿ ಇರಲ್ಲ, ಜನ ಹೋಗಲ್ಲ, ಗೊತ್ತಾಗಲ್ಲ ಅಂತಂತ ಪಬ್ಲಿಸಿಟಿ ಮಾಡಬೇಕು. ಖಂಡಿತ ಪಬ್ಲಿಸಿಟಿಗಿದೆ. ಪ್ರೊಡಕ್ಷನ್ ಹೌಸು ಚೆನ್ನಾಗೇ ಇರಬೇಕು, ಅದು ಇರಬೇಕು. ಹೌದು. ಓಕೆ ಸರ್, ಈಗ 45 ಸಿನಿಮಾ ನೋಡಿದಾಗ ಈಗ ನಿಮ್ಮ ಫ್ಯಾಮಿಲಿಗೆಲ್ಲ ತೋರಿಸಿದ್ರೆ ನೀವು ಸಿನಿಮಾನ ಅಂತ ಏನು ಹೇಳಿದ್ರಿ ಸರ್ ನಿಮ್ಮ ಫ್ಯಾಮಿಲಿ? ಫ್ಯಾಮಿಲಿ ತುಂಬ ಖುಷಿ ಪಟ್ಟರು. ನಾನು ಫಸ್ಟಿಂದ ತೋರಿಸ್ತಾನೆ ಇದ್ದೀವಿ, ತುಂಬ ಖುಷಿ ಪಟ್ಟರು. ಇದು ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್ ಇದಂತ. ನಮ್ಮದು ಇದು ಎಲ್ಲ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡುವಂಥ, ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ಕೂತ್ಕೊಂಡು ನೋಡೋಂಥದ್ದು. ಅವ್ರಿಗೆ ಒಂದು ಸರಿ ಅದನ್ನು ನೋಡಿದ್ರೆ ಮತ್ತೆ ಇನ್ನೊಂದ್ಸಲಿ ನೋಡಬೇಕು ಅನ್ಸುತ್ತೆ. ಫಸ್ಟ್ ಅಂತ ಇದು ಯಾವ ರೀತಿ ಡೀಟೇಲ್ ಆಗಿ ತೊಗೊಂಡಿದ್ದೀವಿ ಅಂದರೆ, ಇದು ಗರುಡ ಪುರಾಣದಲ್ಲಿ ಇವಾಗ ಒಂದು ಮನೆಯಲ್ಲಿ ಯಾರೋ ಒಬ್ಬರು ಸಾವಾದಾಗ ಏನೇನು ಮಾಡಬೇಕು, ನಾವು ಏನೇನು ಪೂಜೆ ಮಾಡಬೇಕು, ಏನೇನು ಕಾರ್ಯಗಳು ಮಾಡಬೇಕು, ಆ ಕಾರ್ಯಗಳು ಮಾಡಲಿಲ್ಲ ಅಂದರೆ ಎಲ್ಲೋ ಇನ್ನೊಂದು ಜನ್ಮದಲ್ಲಿ ಬರುತ್ತೆ, ಅದು ಬರುತ್ತೆ. ನಿಮ್ಗೆ ಅಲ್ಲೆಲ್ಲೋ ಮಾಡಿಲ್ಲ, ಇಲ್ಲೆಲ್ಲೋ ನಿಮ್ಮ ತಾತ ಮುತ್ತಾತ ನಿಮ್ಮ ಮನೇಲಿ ಯಾರೋ ಸತ್ತೋ ನಿಮ್ಗೆ ಜ್ಞಾಪಕ ಇದೆ ಅಂತ ಕೇಳ್ತಾರೆ. ನಮ್ಗೆ ಗೊತ್ತಿರಲ್ಲ, ಈ ಜನ್ರೇಷನ್ ಗೊತ್ತಿರಲ್ಲ. ಬಟ್ ಆ ಬೇಸಿಕ್ ತಗೊಂಡು ಅಂತ ಒಳ್ಳೇದು ಮಾಡಿದ್ರೆ ಏನಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಏನಂತ, ಒಳ್ಳೆ ಕರ್ಮ ಕೆಟ್ಟ ಕರ್ಮ ಇದು ಪಾಪ ತೋರಿಸಿದ್ದೀವಿ. ಆಮೇಲೆ ಈ ಜನ್ರೇಷನ್ಗೆ ಏನೇನು ಬೇಕೋ ಎಲ್ಲ ತೋರಿಸಿದ್ದೀವಿ. ಹೆಲ್ಮೆಟ್ ಹಾಕಲಿಲ್ಲ ಅಂದರೆ ಏನಾಗುತ್ತೆ, ಮೊಬೈಲ್ ಮಾತಾಡ್ಕೊಂಡು ಹೋದ್ರೆ ಏನಾಗುತ್ತೆ, ನೀವು ಇನ್ನೊಬ್ರು ಇದು ಮಾಡಿದ್ರೆ ಏನಾಗುತ್ತೆ, ಎಲ್ಲರೂ ತೋರಿಸಿದ್ದೀವಿ. ಎಲ್ಲರೂ ಕೂತ್ಕೊಂಡು ನೋಡೋಂಥ ಪಿಕ್ಚರು. ಸರ್, ಈಗ ಈಗಿನ ಜನ್ರೇಷನ್ ಅಂತ ಹೇಳಿದ್ರಿ, ಕೆಲವ್ರು ನಂಬೇಕಾ ನಂಬಾರ್ದ, ಇವೆಲ್ಲ ವರ್ಕ್ ಆಗತ್ತಾ, ಇರೋದು ಒಂದು ಜನ್ಮ, ಆರಾಮ ಖುಷಿಯಾಗಿರೋಣ, ತಿನ್ನೋಣ, ಕುಡಿಯೋಣ, ಮಜಾ ಮಾಡೋಣ ಅನ್ನೋ ಥರ ಇರ್ತಾರೆ ಒಂದಷ್ಟು ಜನಗಳು. ಇದನ್ನೆಲ್ಲ ಓಪನ್ ಮಾಡಿ ನೋಡಿದಾಗ ಓಕೆ ಇವೆಲ್ಲ ನಿಜಾನ, ಸತ್ಯನ, ಇದು ಹಿಂಗಾಗತ್ತಾ, ಯಮಧರ್ಮರಾಜ ಅನ್ನೋದು ಇದಾನ, ಸತ್ ಮೇಲೆ ಕಿಂಕರವ್ರು ಬಂದು ಕರ್ಕೊಂಡು ಓಡ್ತಾರ ಅನ್ನೋದೆಲ್ಲ ಇವೆಲ್ಲ ಕೆಲವೊಂದು ಸಿನಿಮಾಗಳು ನೋಡಿದಾಗ ಫ್ಯಾಂಟಸಿ ಅಂತ ಅನ್ಸಿದ್ರು, ರಿಯಲ್ ಅಂತ ಅನ್ಸುತ್ತೆ. ಹೆಂಗೆ ರಿಯಲ್ ಅನ್ಸುತ್ತೆ ಅಂತಲ್ಲ. ಇವಾಗ ನೋಡಿ, ನಮ್ಮ ಸನಾತನ ಧರ್ಮದಲ್ಲಿ ಇದೊಂದು ಅಧ್ಯಾಯ ಗರುಡ ಪುರಾಣದಂತ. ಆ ಅಧ್ಯಾಯ ಇವಾಗ ಮರ್ತೋಗ್ಬಿಡ್ತಾರೆ. ಇವಾಗ ನಮ್ಗೆ ಇವಾಗ ಗೊತ್ತಾಗಲ್ಲ. ಇವಾಗ ಆ ಯಂಗ್ ಜನ್ರೇಷನಲ್ಲಿ ಏನೂ ಗೊತ್ತಾಗಲ್ಲ. ನೀವು ಹೇಳಿ ನಿಜಾನೇ, ಇದೇ ಥರನೇ ಇರೋದು ಇವಾಗ ಅದಂತ. ಅವ್ರಿಗೆ ಹೋಗಿ ಅವ್ರ ಮಕ್ಕಳು ಮರಿ ಅವ್ರ ಮನೆ ಕಷ್ಟ ಬಂದಾಗ, ಅವ್ರು ಇನ್ನೊಬ್ರು ಜ್ಯೋತಿಷ್ ಹತ್ರ ಹೋದಾಗ ಅವ್ರು ಏನು ಹೇಳ್ತಾರೋ ಆವಾಗ ಆಗತ್ತೆ. ಅದೆಲ್ಲ ಅವ್ರವ್ರ ಅನುಭವ ಆದಾಗೆ ಅವ್ರಿಗೆ ಗೊತ್ತಾಗೋದು. ಇವಾಗ ನಾವು ಏನು ಹೇಳಿದ್ರು ಅವ್ರಿಗೆ ಹಂಗೆ ಅನ್ನೋದು. ನೀವು ಖಂಡಿತ ಕರೆಕ್ಟಾಗಿ ಕ್ವಶನ್ ಹೇಳ್ತೀವಿ. ಇದೇ ಯಂಗ್ ಜನ್ರೇಷನ್ ಜನ್ರೇಷನ್ ಯಂಗ್ ಜನ್ರೇಷನ್ ಇದೆ. ಇವ್ರು ಬಂದ್ಬಿಟ್ಟು ಆ ಸಿನಿಮಾ ನೋಡಿದ್ರೆ ಓಕೆ ಇದೆ. ಹಂಗಾಗಿ ಯಂಗ್ ಜನ್ರೇಷನ್ ಬರಬೇಕು ಅವ್ರಂತ. ಒಳ್ಳೆ ಮೆಸೇಜ್ ಇವಾಗ ಅಂತ ನೀವೊಂದು ಚೇಂಜ್ ಆಗಿ ಇದಂತಲ್ಲ ನೋಡಿ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಷ್ಟೇ ಹೇಳೋದು. ಒಂದು ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂದ್ರೆ ಹೆಂಗೆ, ಒಂದು ಮೊಬೈಲ್ ಇಟ್ಕೊಂಡು ನಾವು ಗಾಡಿ ಓಡಿಸಿದ್ರೆ ಏನು, ಸ್ವಲ್ಪ ಒಳ್ಳೆ ಮೆಸೇಜ್ ಇದೆ ನೋಡಿ ಇದಂತ. ಓಕೆ. ಈಗ ಶಿವರಾಜ್ ಕುಮಾರ್ ಅವರ ಒಂದು ಕ್ಲೈಮ್ಯಾಕ್ಸ್ ನೋಡ್ತಿದ್ರಂಗೆ ಒಂದು ವಾವ್ ಮೂಮೆಂಟ್ ಅಂತ ಕೂಡ ಅನ್ಸುತ್ತೆ. ಸೊ ಅದನ್ನೆಲ್ಲ ಪ್ಲಾನ್ ಮಾಡಿದಾಗ ಹೆಂಗಿತ್ತು ಸರ್? ತುಂಬ ಕ್ಯೂರಿಯಾಸಿಟಿ ಇತ್ತು, ಇದು ಹೆಂಗೆ ಬರುತ್ತೆ ಅಂತ. ಸುಮಾರು ನಾವು ಒಂದು 40 days ಶೂಟ್ ಮಾಡಿದ್ವಿ ಕ್ಲೈಮ್ಯಾಕ್ಸ್ ಮಾಡಿ. ಆ ಒಂದು VFX ಅದೇ ಲೇಟಾಗಿ ಹೋಗಿದ್ದು ನಮಗೆ. ಅದೊಂದು ತುಂಬ ಖುಷಿ ಇತ್ತು. ನಾನು ನಮ್ಮ ಶಿವಣ್ಣನ ಈ ಥರ ನೋಡ್ತಾ ಇದ್ದೀವಲ್ಲ ಅಂತ ಒಂದು ನನಗೆ ತುಂಬ ಖುಷಿ ಇತ್ತು. ನಾನು ಪದೇ ನಮ್ಮ ಶಿವಣ್ಣ ಫ್ಯಾನ್ ಅಲ್ವಾ ನಾವು. ನಮ್ಮ ಶಿವಣ್ಣ ಈ ಥರ ತೋರಿಸ್ಬೋದು ಅಂತ ತುಂಬ ಖುಷಿಯಾಗಿದ್ವಿ ಅದನ್ನು. ಓಕೆ, ಶಿವಣ್ಣ ಅವರ ಇದು ಆಫ್ಟರ್ ಆಪರೇಷನ್ ಇಲ್ಲ ಬಿಫೋರ್ ಆಪರೇಷನ್ ಸರ್? ಇಲ್ಲ, ಶಿವಣ್ಣನಿಗೆ ಹೆಚ್ಚು ಕಮ್ಮಿ ಆಪರೇಷನ್ ಮುಂಚೆನೆ ಬಂದು ಕಂಪ್ಲೀಟ್ ಇನ್ನೇನು ಅವ್ರಿಗೆ ಗೊತ್ತಾಗಿ ಇನ್ನು ಆಪರೇಷನ್ಗೆ ಹೋಗ್ಬೇಕು. ಒಂದು 10 days ಮುಂಚೆ ನಮ್ಮ ಶೂಟಿಂಗ್ ಎಲ್ಲ ಮುಗಿಸ್ಬಿಟ್ಟು ಹೋಗಿದ್ದು. 10 days ಇಲ್ಲ, ನಮಗೆ ಬೇಜಾರಾಗೋಯ್ತು, ಏನಪ್ಪ ಹಿಂಗಾಗೋಯ್ತು ಅಂತ ಹೇಳ್ಬಿಟ್ಟು. ಪಾಪ ಅದು ಮಾಡ್ತಾಯಿದ್ರೆ ಶಿವಣ್ಣನಿಗೆ 2 ಕೈ ಎತ್ತು ಮುಗಿಬೇಕು. ನಮ್ಮದೆಲ್ಲ ಶೂಟಿಂಗ್ ಮುಗಿಸಿ ಡಬ್ಬಿಂಗ್ ಮಾಡಿ ಪಿಕ್ಚರ್ಗೆ ಒಂದು ಚೂರು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಆಮೇಲೆ ಆಪ್ರೇಷನ್ಗೆ ಹೋಗಿದ್ದು. ಆಮೇಲೆ ಆಪ್ರೇಷನ್ಗೆ ಹೋಗ್ಬಿಟ್ಟು ಮತ್ತೆ 15-20 ದಿವಸ ರೆಸ್ಟ್ ತಗೊಂಡು ಆಮೇಲೆ ಅಪ್ರೋ ಟಪಾಂಗ್ ಸಾಂಗು ಅಲ್ಲಿ ಬಂದು ಡ್ಯಾನ್ಸ್ ಮಾಡಿದ್ದು. ಆಪರೇಷನ್ ಆದ್ಮೇಲೆ ಆಪರೇಷನ್ ಮುಂಚೆ ಇಲ್ಲಿ ಶೂಟಿಂಗ್ ಕ್ಲೈಮ್ಯಾಕ್ಸ್ ಪಿಕ್ಚರ್ಸ್ ಆದ್ಮೇಲೆ ಅದು ಪ್ರಮೋಷನ್ ಸಾಂಗ್ ಇದು ಮಾಡಿದ್ರು. ನಿಜವಾಗ್ಲೂ ಗ್ರೇಟ್ ಶಿವಣ್ಣ. ಸರ್, ಇವಾಗ ನಿಮ್ಮ ಸಿನಿಮಾ ಎದುರು ಮತ್ತೆ ಮಾರ್ಕ್ ಬಂತು.
ಅದನ್ನ ಕಾಂಪಿಟೇಷನ್ ಅಂತ ಅನ್ಕೊಳ್ತೀರಾ, ಹೆಲ್ದಿ ಕಾಂಪಿಟೇಷನ್ ಅನ್ಕೋತೀರಾ, ಇಲ್ಲ ಹೆಂಗೆ ಯಾವ ಥರ? ಸರ್ ನಾನು ಇದುವರೆಗೂ ಹೇಳ್ತೀನಿ, ನಾನು ಕಾಂಪಿಟೇಷನ್ ಅಂತಾನೆ ಅನ್ಕೊಂಡಿಲ್ಲ ಸರ್. ಖಂಡಿತ ಕಾಂಪಿಟೇಷನ್ ಅಲ್ಲ. ನಮ್ಮ CG ಆಗಿದ್ರೆ ನಾವು ಆಗಸ್ಟಲ್ಲೇ ಬರ್ತಾ ಇದ್ವಿ, ಸೆಪ್ಟೆಂಬರ್ಗೂ ಬರ್ತಾ ಇದ್ವಿ. ಬಂದಿಲ್ಲ. ಈ ಡೇಟ್ ಬಿಟ್ಟರೆ ಬೇರೆ ಡೇಟ್ ನಮಗೂ ಇರಲಿಲ್ಲ ಸರ್. ನಮ್ಗೆ ಯಾಕೆ ಕಾಂಪಿಟೇಷನ್? ಎರಡು ಕನ್ನಡ ಪಿಕ್ಚರ್ ಅಲ್ವಾ ಸರ್? ಸುದೀಪ್ ಅವ್ರು ಬೇರೆ ಸರ್, ಎಲ್ಲ ನಮ್ಮವರೇ ಅಲ್ವಾ ಸರ್? ಬಟ್ ಹೆಂಗ ಹೋಗುತ್ತೆ ಅಂದ್ರೆ ಸರ್, ಈಗ ಕಾಂಪಿಟೇಷನ್ ಅಲ್ಲ, ಈಗ ಸುದೀಪ್ ಸರ್ಗೂ ಮತ್ತೆ ಅರ್ಜುನ್ ಜನ್ಯ ಒಂದು ಒಳ್ಳೆ ಬಾಂಧವ್ಯ ಇದೆ, ಒಡನಾಟ ಇದೆ, ಪ್ರತಿಯೊಬ್ಬರು ಕೂಡ ಗೊತ್ತು. ಅಂಡ್ ಕಾಂಪಿಟೇಷನ್ ಅಲ್ಲ ಅಂತ ಅವರು ಕೂಡ ಹೇಳಿದ್ರು. ಅಂಡ್ ಒಂದೇನಾಗುತ್ತೆ ಅಂತಂದ್ರೆ, ನಿಮಗೆ ಒಂದು ಮಲ್ಟಿ ಸ್ಟಾರ್ ಸಿನಿಮಾ ಬಂತು ಅಂತಂದಾಗ ನಿಮಗೆ ಅವತ್ತಿನ ದಿನಕ್ಕೆ ಬೇರೆ ಯಾವುದು ಸಿನಿಮಾಗಳು ಇರಲ್ಲ. ಸೊ ಬರೋರೆಲ್ಲ ಮತ್ತೆಲ್ಲ ಇದೇ ಸಿನಿಮಾಗೆ ಬಂದಾಗ ಇನ್ನೊಂದು ಚೂರು ನಿಮಗೆ ಸ್ವಲ್ಪ ಹಿಂಗಾಗೋಗಿರುತ್ತೆ. ಸೊ ಮತ್ತೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ ಅಂದಾಗ ಎರಡೂ ಸಿನಿಮಾ ಹೋಗಿ ಬ್ಯಾಲೆನ್ಸ್ ಮಾಡೋದಿರುತ್ತೆ. ಸೊ ಅಲ್ಲಿ ಒಂಚೂರು ನಿಮಗೆ ಒಂದು 10 ರೂಪಾಯಿ ಬರೋ ಜಾಗದಲ್ಲಿ ನಿಮ್ಗೆ 5 ರೂಪಾಯಿ ಬರೋ ಥರ ಆಗುತ್ತೆ ಅಂತ ಒಂದು ವಾರದಲ್ಲಿ ನಾನು ಹೇಳ್ತಿರೋದು. ಸೊ ಹಂಗಾಗಿ ಇದನ್ನು ಅನ್ಕೊಳ್ಳಲ್ವಾ ಅಂತ ಅಷ್ಟೇ. ಇಲ್ಲ, ಇವಾಗ ರಜಾ ಇತ್ತಲ್ಲ, 5 days ರಜಾ ಇತ್ತು ಅಂತ ಹೇಳಿದ್ರು. 2 ಪಿಕ್ಚರ್ ಬಂದರೆ ಏನು ತೊಂದರೆ ಇಲ್ಲ ಅಂತ ನಮ್ಗೆ ಹೇಳ್ತಾ ಇದ್ದಿತ್ತು. ಅದನ್ನು ನಾನು ಒಂದು ಅಷ್ಟೇ. ಅದು ಬಿಟ್ಟು ಬೇರೆ ನನಗೆ ಇದೆಲ್ಲ ನನಗೆ ಗೊತ್ತಿಲ್ಲ ಸರ್. ಇದೆಲ್ಲ ಇದು ಅಂತ ಒಂದು ವಾರ ಹಂಗೂ ಹಿಂಗೂ ಬಂದಿದ್ರು ಚೆನ್ನಾಗಿರತ್ತೆ ಅನ್ಸತ್ತೆ. ಇವಾಗ ಬಂದ್ಬಿಟ್ಟಿದೀವಲ್ಲ, ಇವಾಗ ಮಾತಾಡಿ ಅಷ್ಟೇ ಹೋಗ್ತಾ ಇದೆ ಚೆನ್ನಾಗಿ. ಇನ್ನೊಂದು ನಾನು ನೋಟಿಸ್ ಮಾಡಿದ್ದೇನು ಅಂತಂದ್ರೆ ಸರ್, ಈಗ ಯಾವುದೇ ಹೊಸ ಸಿನಿಮಾಗಳು, ಮಲ್ಟಿ ಸ್ಟಾರ್ಗಳು, ದೊಡ್ಡ ಸ್ಟಾರ್ಗಳ ಸಿನಿಮಾ ಬಂತು ಅಂತಂದ್ರೆ ಟಿಕೆಟ್ ರೇಟ್ ಜಾಸ್ತಿ ಮಾಡ್ತಾರಂತೆ. ಸೊ ಅಲ್ಲಿಗೆ ನಿಮಗೆ ಕಲೆಕ್ಷನ್ ಅಲ್ಲಿ ಜಾಸ್ತಿ ಆಯ್ತು ಅಂತ ಅಲ್ಲಿ ತೋರಿಸ್ಬೋದು. ನಿಮಗೆ ಒಂದು ವಾರಕ್ಕೆ ಇಷ್ಟ ಆಯ್ತಪ್ಪ, ಒಂದು ದಿನಕ್ಕೆ ಇಷ್ಟು ಕೋಟಿ ಕಲೆಕ್ಷನ್ ಆಯ್ತು ಅಂತ. ಬಟ್ ನೀವು ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಿಲ್ವಂತೆ. ಇಲ್ಲ, ಮಾಡಿಲ್ಲ ಸರ್. ಇಲ್ಲ, ಸ್ವಲ್ಪ ಮಾಡಿದ್ದೀವಿ, ಒಂದು 50 ರೂಪಾಯಿ 100 ರೂಪಾಯಿ ಮಾಡಿರ್ಬೇಕು ಅಷ್ಟೇ, ಜಾಸ್ತಿ ಮಾಡಿಲ್ಲ. ಯಾಕಂದ್ರೆ ನಮ್ಮ ಪರೀಕ್ಷೆ ಬಂದು ನೋಡ್ಬೇಕಲ್ವಾ. ಬೇರೆ ಪಿಕ್ಚರ್ಗಳಾದ್ರೆ 1000-1200 ರೂಪಾಯಿ ಮಾಡ್ಬಿಡ್ತಾರೆ. ನಾನು ಮಾಡಿಲ್ಲ. ಕನ್ನಡ ಪಿಕ್ಚರ್ ಎಲ್ಲರೂ ಬಂದು ನೋಡಲಿ ಇದು ಅಂತ ಇದು ಒಂಥರ ಫ್ಯಾಮಿಲಿ ಪಿಕ್ಚರ್ ಅಲ್ವಾ. ಫ್ಯಾಮಿಲಿ ಪಿಕ್ಚರ್ ಎಲ್ಲ ಫ್ಯಾಮಿಲಿ ಬರಬೇಕು. ಇಲ್ಲ ಬಂದರೆ ಫ್ಯಾಮಿಲಿಯಲ್ಲಿ ಅಂದರೆ 5 ಟಿಕೆಟು 6 ಟಿಕೆಟು ಈ ಥರ ಬರುತ್ತೆ. ಅವ್ರದ್ದು ಒಂದು ಸಿಂಗಲ್ ಬ್ಯಾಚ್ ಅವರು ಹೋಗ್ತಾರೆ. ನಾವು ಮಾಡಿಲ್ಲ ಸರ್ ಅದನ್ನು. ಓಕೆ ಸರ್, ಈಗ ನೀವು ಎಷ್ಟೇ ಪಾಸಿಟಿವ್ ಆಗಿರಿ, ನೀವು ಏನೇ ಒಳ್ಳೆ ಸಿನಿಮಾಗಳು ತೋರಿಸ್ತಾರೆ, ಕೆಲವೊಂದು ನೆಗೆಟಿವ್ ಕಮೆಂಟ್ಗಳು ಬರೋದು, ನೆಗೆಟಿವ್ ಪಾಸ್ ಆಗೋದು, ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ. ಆ್ಯಂಡ್ ಕೆಲವೊಂದು ಎಲ್ಲೋ ಅಲ್ಲಿ ಇಲ್ಲಿ ಒಂದು ನೆಗೆಟಿವ್ ವಿಮರ್ಶೆಗಳು ಕೂಡ ಬರ್ತಾ ಹೋಗುತ್ತೆ. ಸೊ ನೀವು ನೋಡಿದ್ರೋ ಎಲ್ಲೋ ಗೊತ್ತಿಲ್ಲ. ಹಂಗಿದ್ದಾಗ ನಿಮ್ಗೆ ಏನು ಅನ್ಸುತ್ತೆ ಸರ್? ಆಮೇಲೆ ಅವ್ರಿಗೆ ಏನು ಹೇಳಿ ಸರ್? ಅವ್ರವ್ರ ಅನಿಸಿಕೆ ಸರ್, ಅದು ನೆಗೆಟಿವ್ ಅದಂತ. ಇವ್ರಿಗೆ ಗರುಡ ಪುರಾಣ ಗೊತ್ತಿಲ್ಲದೆ ಇರೋರು ನೆಗೆಟಿವ್ ಮಾಡೇ ಮಾಡ್ತಾರೆ ಸರ್. ಡೀಪಾಗಿ ಗೊತ್ತಿರೋರು ನೋಡಿ ಸರ್, ಇದು ನಮ್ದು ಹಿಂದೂ ಧರ್ಮಗಳು. ಯಾರು ಹಿಂದೂ ಧರ್ಮಗಳು ಒಂದು ಸನಾತನ ಧರ್ಮ ಎಗನೆಸ್ಟ್ ಇದ್ದವ್ರು ನಮ್ಮ ಮಾಡೇ ಮಾಡ್ತಾರೆ ಸರ್. ನಾವೇನು ಹೇಳೋಕ್ಕಾಗತ್ತೆ? ನಾವು ಇವಾಗ ಒಂದು ವಿಡಿಯೋ ನೋಡ್ಕೊ ಬರ್ತಾ ಇದೆ, ನಮಗೆ ಏನು ಫ್ರೀಡಮ್ ಇದಿಲ್ವಾ? ನಾವು ಮಾತಾಡಿ ಸ್ವಾಮಿ, ನಾವು ಬೇಡ ಅಂತ ಹೇಳಲ್ಲ ಅಂತ. ನೀಟಾಗಿ ಅವ್ರು ಕಷ್ಟ ಇಷ್ಟ ಏನಿದೆಯೋ, ಒಂದು ಪ್ರೊಡ್ಯೂಸರ್ದು ಏನು ಕಷ್ಟಪಟ್ಟಿರ್ತಾರೆ 3 ವರ್ಷ, ಎಷ್ಟು ಇದಾಗಿರ್ತಾರೆ, ಒಂದು ಮಾತಿಂದ ಎಷ್ಟು ಇದಾಗತ್ತೆ ಅಂತ ಅವ್ರನ್ನ ಇದು ಮಾಡ್ಕೊಳ್ಳಿ. ಏನು ಅಂತ ನೀವು ತುಂಬ ತೀರಾ ಕಳಪೆ ನಾವೇನೋ ಇದು ಆ ಥರ ಇದ್ದರೆ ನೀವು ಮಾತಾಡಿ. ನಾನು ಒಂದು ಒಳ್ಳೆ ಇದಕ್ಕೆ ನಿಮ್ಮ ಇದಕ್ಕೋಸ್ಕರ ತುಂಬ ಇದಾಗತ್ತೆ. ನಾನು ಹೇಳ್ತಾ ಇರೋದು ನಿಮ್ಗೆ, ಮಾಡಿ, ನೀವು ಏನು ಬೇಕೋ ಮಾಡಿ, ಕಂಟೆಂಟ್ ಅರ್ಥ ಮಾಡ್ಕೊಳ್ಳಿ. ಇದುವರೆಗೂ ಗರುಡ ಪುರಾಣ ನಮ್ಮ ಇಂಡಿಯಾದಲ್ಲಿ ಯಾರಾದರೂ ಮಾಡಿದಾರ? ಈ ಥರ ಪಿಕ್ಚರ್ ಮಾಡಿದಾರ? ಇಷ್ಟೆಲ್ಲ ನಾವು ಕಷ್ಟಪಟ್ಬಿಟ್ಟು ನೀವು ಒಂದು ಚಿಕ್ಕ ಒಂದು ಮಾತಂದ್ರೆ ನಮಗೂ ಒಂಥರ ನೋವು ಥರ ಅನಿಸುತ್ತೆ. ನೋಡಿ ಇದಂತ ಏನು ಆ ಥರ ನೀವು ತುಂಬ ಕಳಪೆ ಪಿಕ್ಚರ್ ಮಾಡಿಬಿಟ್ಟು ಏನೋ ಒಂಥರ ಮಾಡಿದ್ರೆ ಹೇಳಿ, ತಪ್ಪಿಲ್ಲ, ನಮ್ಮದು ತಪ್ಪಿದೆ ಅಂತ ನಾವು ಹೇಳ್ತೀವಿ. ಒಳ್ಳೆ ಕಂಟೆಂಟ್ ಕೊಟ್ಬಿಟ್ಟು, ಒಳ್ಳೆ ಪಿಕ್ಚರ್ ಕೊಟ್ಬಿಟ್ಟು, ಕೆಲವ್ರಿಗೆ ಇಷ್ಟ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ ಗರುಡ ಪುರಾಣ, ಅರ್ಥ ಆಯ್ತಾ? ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಅದನ್ನು ಗರುಡ ಪುರಾಣ ತೊಗೊಂಡಿದ್ದಾರೆ ಅಂತೇಳಿ ಇವಾಗ ನಾವು ಆ CG ವರ್ಕ್ ಆಗಲಿ ಒಂದೊಂದು ಲೋಕಕ್ಕೆ ಕರ್ಕೊಂಡು ಹೋಗಿದ್ದೀವಿ. ಎಲ್ಲ ಫ್ಯಾಮಿಲಿ ನೋಡ್ತಾ ಇರೋದು, ಎಲ್ಲ ಮನೇಲಿ ನಡೆಯುವಂಥದ್ದು, ಒಳ್ಳೆ ಮೆಸೇಜು ಎಲ್ಲ ಇದೆ. ನೋಡಿ ನೀವಂತ ನಮ್ಮ ಪಿಕ್ಚರಲ್ಲಿ ಒಳ್ಳೇದು ಕೆಟ್ಟದ್ದು ಅವರು ಅಲ್ಲೇ ಇರೋದು, ಅವರೇ ನೋಡ್ಕೋತಾರೆ. ಓಕೆ, ಎಸ್ ಸರ್. ಈಗ 5 ದಿನ ಕಂಪ್ಲೀಟ್ ಆಗಿದೆ, ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿ ಸಿನಿಮಾಗಳು ಹೋಗ್ತಾ ಇದೆ. ನಾನು ಕೂಡ ಬಾಕ್ಸ್ ಆಫೀಸ್ ರಿಪೋರ್ಟ್ನ ಡೈಲಿ ಫಿಲ್ಮ್ ಬೀಟಲ್ಲಿ ನಾವು ಹಾಕ್ತಾ ಇರ್ತೀವಿ, ಇಷ್ಟು ಕೋಟಿ ಕಮಾಯಿ ಮಾಡಿದೆ ಅಂತ. ಆ್ಯಂಡ್ ಫೈನಲಿ ಸರ್, ಇನ್ನೂ ಯಾರೆಲ್ಲ ನೋಡಿಲ್ಲ ಆ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಫೈನಲ್? ನಮಸ್ಕಾರ. ದಯವಿಟ್ಟು ಬಂದು ಇದು ಗರುಡ ಪುರಾಣ ಎಲ್ಲರ ಮನೆಯಲ್ಲಿ ನಡೆಯುವಂಥ ಸಬ್ಜೆಕ್ಟ್ ಇದು. ಫ್ಯಾಮಿಲಿ ಸಮೇತ, ಈ ಫ್ಯಾಮಿಲಿಗೋಸ್ಕರ ತೆಗೆದಿರೋ ಪಿಕ್ಚರ್ ಇದು. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಇಲ್ಲಿ ಬಂದರೆ ನಿಮ್ಗೆ ಒಳ್ಳೆ ಮೆಸೇಜ್ ಸಿಗುತ್ತೆ. ಮಕ್ಕಳಿಗೆ ಒಂದು ನೋಡಿದಾಗ ಅವ್ರ ಮನಸ್ಥಿತಿನೂ ಚೇಂಜ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ನಮ್ಮ ಪಿಕ್ಚರ್ ಮಾಡಿ, ನಿಮ್ಮ ಆಶೀರ್ವಾದ ಬೇಕು, ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಇಷ್ಟೊಂದು ಫಿಲ್ಮ್ ಬಿಟ್ಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.